ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಚಾನಲ್ಗೆ ಸ್ವಾಗತ. ಇನ್ಸ್ಟಂಟ್ ಆಗಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ದೋಸೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಮೊದಲಿಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಅರ್ಧ ಕಪ್ನಷ್ಟು ಚಿರೋಟೆ ರವೆಯನ್ನು ತೆಗೆದುಕೊಳ್ಳಬೇಕು. 1 ಸ್ಪೂನ್ ಜೀರಿಗೆ, ಸಣ್ಣಗೆ ಕಟ್ ಮಾಡಿದಿರೋ ಈರುಳ್ಳಿ, ಚಿಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ಳಬೇಕು. ಮೊದಲಿಗೆ ಒಂದು ಬಾಣಲೆಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಚಿರೋಟೆ ರವೆಯನ್ನು ಹಾಕಿಕೊಳ್ಳೋಣ. ಯಾರಾದರೂ ಮೊದಲಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿರಿ. ನಾನು ಮಾಡುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ. ಈಗ ಇದಕ್ಕೆ 3 ರಿಂದ 4 ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗಂಟಿರದಂತೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದನ್ನು 10 ನಿಮಿಷ ನೆನೆಯಲು ಬಿಟ್ಟರೆ ಸಾಕು. ಈ ದೋಸೆಗೆ 10 ನಿಮಿಷ ಟೈಮ್ ಆದರೆ ಸಾಕು. ಈಗ ಗ್ಯಾಸ್ ಮೇಲೆ ದೋಸೆ ತವೆಯನ್ನು ಇಟ್ಟು ಈ ರೀತಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒರೆಸಿಕೊಳ್ಳಬೇಕು. ಅಂದರೆ ದೋಸೆ ತವೆಗೆ ಹತ್ತುವುದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ದೋಸೆ ಹಂಚಿಗೆ ಈ ರೀತಿ ಹಾಕಿಕೊಳ್ಳಬೇಕು. ತೂತಾಗಿ ಈ ದೋಸೆ ತುಂಬ ರುಚಿಕರವಾಗಿರುತ್ತದೆ ಮತ್ತು ಕ್ರಿಸ್ಪಿಯಾಗಿಯೂ ಇರುತ್ತವೆ. ಈ ದೋಸೆ ಒಂದು ಸಲ ತಿಂದರೆ ಅಕ್ಕಿ ದೋಸೆಯನ್ನು ಮರೆತು ಬಿಡುತ್ತೇವೆ. ಇದು ತುಂಬ ರುಚಿಕರವಾಗಿರುತ್ತದೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಈ ರೀತಿ ಚೆನ್ನಾಗಿ ಕೆಂಪಾದ ತಕ್ಷಣ ಇದನ್ನು ಹೊಳ್ಳಿಸಿ ಹಾಕಬೇಕು. 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಂಡರೆ ಕ್ರಿಸ್ಪಿಯಾಗಿ ಕುರ್ಕುರಾಗಿ ದೋಸೆ ತುಂಬ ಚೆನ್ನಾಗಿರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬೆಂದಿದೆ ಅಂತ. ಈ ರೀತಿ 2 ಸೈಡ್ನಲ್ಲಿ ಬೇಯಿಸಿಕೊಂಡರೆ ಕ್ರಿಸ್ಪಿಯಾದ ರವೆ ದೋಸೆ ರೆಡಿ ಆಯಿತು. ಮೇಲ್ಗಡೆಯಿಂದ ಎಣ್ಣೆ ಆದರೂ ಹಾಕಿಕೊಳ್ಳಬಹುದು, ಇಲ್ಲ ತುಪ್ಪ ಹಾಕಿಕೊಳ್ಳಬಹುದು. ಈ ದೋಸೆಯನ್ನು ಒಂದು ಸಲ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ. ಈ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ 10 ನಿಮಿಷದಲ್ಲೇ ಇದನ್ನು ರೆಡಿ ಮಾಡಿಕೊಳ್ಳಬಹುದು. ಈ ರವೆ ದೋಸೆ ಚಟ್ನಿ ಜೊತೆಗೆ ರೆಡಿ ಆಯಿತು.